ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾ ಈಗಾಗಲೇ ಎಲ್ಲೆಡೆ ದೇಶಾದ್ಯಂತ ಬಿಡುಗಡೆ ಆಗಿರ್ತಕ್ಕಂಥದ್ದು. ಚಿತ್ರದುರ್ಗದಲ್ಲಿ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ತೋರಿಸ್ತಾ ಹೋಗ್ತೀನಿ. ನೋಡ್ಬೋದು, ಈಗ ನಾವು ಚಿತ್ರದುರ್ಗದ ಬಸವೇಶ್ವರ ಚಿತ್ರಮಂದಿರದ ಬಳಿ ಇದ್ದೀವಿ. ಚಿತ್ರದುರ್ಗದಲ್ಲಿ 2 ಚಿತ್ರಮಂದಿರಗಳಲ್ಲಿ ಒಂದು ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಏನಿಂದು ನಿಜಕ್ಕೂ ಕೂಡ ಯಶ್ ಅಭಿಮಾನಿಗಳಿಗೆ ಒಂದು ಹಬ್ಬದ ಸಡಗರ ಅಂತಲೇ ಹೇಳ್ಬೋದಾಗಿದೆ. ಯಾಕಂದರೆ ದೇಶಾದ್ಯಂತ ವರ್ಲ್ಡ್ ವೈಡ್ ಇದು ಟಾಕ್ಸಿಕ್ ಮೂವಿ ರಿಲೀಸ್ ಆಗಿರ್ತಕ್ಕಂಥದ್ದು. ಒಂದೇನಂತಂದರೆ ಯಶ್ ಅವರಿಗೆ ಒಂದು ರೀತಿಯ ದೊಡ್ಡ ಮೈಲಿಗಲ್ ತಂದು ಕೊಡ್ತಕ್ಕಂಥ ಸಿನಿಮಾ ಇದು ಅಂತಲೇ ಹೇಳ್ಬೋದಾಗಿದೆ. ಯಾಕಂತಂದರೆ ಸಾಕಷ್ಟು ಸದ್ದು ಮಾಡಿರ್ತಕ್ಕಂಥದ್ದು ದೃಶ್ಯಗಳಲ್ಲಿ ಗಮನಿಸ್ಬೋದು. ಬೃಹತ್ ಕಟೌಟನ್ನು ಈಗಾಗಲೇ ಥಿಯೇಟ್ರ್ ಮುಂಭಾಗ ಹಾಕಿರ್ತಕ್ಕಂಥದ್ದು. ಜೊತೆಗೆ ಏನಂತಂದರೆ ಅಭಿಮಾನಿಗಳು ತಡರಾತ್ರಿಯಿಂದ ಕೂಡ ಸಿನಿಮಾ ನೋಡಲಿಕ್ಕೆ ಕಾತರದಿಂದ ಕಾಯ್ತಿರ್ತಕ್ಕಂಥದ್ದು. ಚಿತ್ರದುರ್ಗದ ಯಶ್ ಅಭಿಮಾನಿಗಳು ಬೆಳಗ್ಗೆಯಿಂದನೂ ಕೂಡ ಕಟೌಟ್ಗೆ ಹಾರವನ್ನು ಹಾಕಿ ಹಾಲಿನ ಅಭಿಷೇಕವನ್ನು ಮಾಡಿ ಕರ್ಪೂರದ ಆರತಿಯನ್ನು ಬೆಳಗುವ ಮೂಲಕ ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸಿದ್ರು ಅಂತ ಹೇಳ್ಬೋದಾಗಿದೆ. ಚಿತ್ರಮಂದಿರದ ಮುಂಭಾಗ ನೋಡ್ಬೋದು, ಕಟೌಟ್ಗಳ ಒಂದು ಅಬ್ಬರ ಜೋರಾಗಿನೇ ಇದೆ. ಜೊತೆಗೆ ಏನಂತಂದರೆ ಬೆಳಗಿನ ಜಾವ ಯಾವುದೇ ರೀತಿ ಮಳೆ ಬರ್ತಿದ್ರು ಕೂಡ ಅಭಿಮಾನಿಗಳು ಸಿನಿಮಾ ನೋಡಲೇಬೇಕು ಅಂತ ಒಂದು ಖುಷಿಯಲ್ಲಿ ಬಂದಿದ್ದಾರೆ. ನೇರವಾಗಿ ನಾನು ಅಭಿಮಾನಿಗಳನ್ನೇ ಮಾತಾಡಿಸ್ತಾ ಹೋಗ್ತೀನಿ, ಯಾವ ರೀತಿ ಇದೆ ಅವರ ಕಾತುರತೆ ಅಂತಕ್ಕಂಥದ್ದನ್ನು. ಟಾಕ್ಸಿಕ್ ಸಿನಿಮಾದ ಮೇಲೆ ಸಾಕಷ್ಟು ನಿರೀಕ್ಷೆ ಇತ್ತು, ಇವತ್ತು ರಿಲೀಸ್ ಆಗಿದೆ. ಯಾವ ರೀತಿ ಖುಷಿ ಇದೆ ಸರ್? ಭರ್ಜರಿ ಖುಷಿ ಇದೆ ಸರ್. ಅದು ಹೇಳೋಕ್ಕಾಗಲ್ಲ. ನಾವು ಅದು ಏನಂದರೆ ಭಾಳ ಒಂದು ಎಕ್ಸ್ಪೆಕ್ಟ್ ಮಾಡಿದ್ವಿ, ಅದಕ್ಕಿಂತ ಹೆಚ್ಚಾಗಿ ಮೂವಿ ಬಂದಿದೆ ಸರ್. ಅದ್ಭುತ ಸರ್. ನಾವು ಇಷ್ಟು 4 ವರ್ಷ ಕಾದಿದ್ದಕ್ಕೂ ಒಳ್ಳೆ ಭಾಳ ಅದ್ಭುತವಾಗಿ ಮೂಡಿ ಬರ್ತಿದೆ. ಪ್ರತಿಯೊಬ್ಬರೂ ಥಿಯೇಟ್ರಲ್ಲೇ ಬಂದು ನೋಡಿರಿ. ವರ್ಲ್ಡ್ ವೈಡ್ ನಮ್ಮ ಕನ್ನಡ ಸಿನಿಮಾ ಬೆಳೀತಿದೆ. ಎಲ್ಲರೂ ಒಂದು ಆಚರಿಸಿ ಇದು ದಿನೋತ್ಸವ ಆಚರಿಸಲಿ ಎಂದು ನಾವೆಲ್ಲ ಅಭಿಮಾನಿಗಳು ದೇವರಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಅದ್ಭುತ ಡೆಕೋರೇಷನ್ ಎಲ್ಲ ಮಾಡ್ಕೊಂಡು ಕಾಯ್ತಾ ಇದ್ದೀವಿ ಸರ್. ಟಾಕ್ಸಿಕ್ ಅನ್ನೋದಂದ್ರೆ ಏನಂದರೆ ಹಾಲಿವುಡ್ ರೇಂಜಿಗಿದೆ ಅನ್ನೋದು ಎಕ್ಸ್ಪೆಕ್ಟೇಷನ್ ಇದೆ. ಅಭಿಮಾನಿಗಳು ನಿಮಗೆ ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ? ನಮಗೆ ತುಂಬ ಇದೆ ಸರ್, ಭರ್ಜರಿ ಇದೆ ಸರ್. ನಮಗೆ ಏನಿಲ್ಲ, ಅದು ಹೇಳೋಕ್ಕೆ ಅದನ್ನು ಪದಗಳೇ ಬರ್ತಿಲ್ಲ ಸರ್, ಅಷ್ಟೊಂದು ನಮಗೆ ಖುಷಿ ಇದೆ ಸರ್ ನಮಗೆ ಟಾಕ್ಸಿಕ್ ಬಗ್ಗೆ. ನಮಗೆ ಈಗ ನಿನ್ನೆ ರಾತ್ರಿಯಿಂದ ಕೂಡ ಸಾಕಷ್ಟು ಜನ ಅಭಿಮಾನಿಗಳು ಕಾತ್ಕೊಂಡು ಇವತ್ತಲ್ಲೇ ಸಿನಿಮಾ ನೋಡೋಕ್ಕೆ ಹೋಗಿದ್ದಾರೆ ಒಳಗಡೆ. ಯಾವ ರೀತಿ ಇದೆ ಅವ್ರ ಎಕ್ಸ್ಪೆಕ್ಟೇಷನ್ ಸರ್? ನಮ್ಮ ಕನ್ನಡ ಚಿತ್ರರಂಗಕ್ಕೆ, ನಮ್ಮ ಇಂಡಿಯನ್ ಚಿತ್ರರಂಗಕ್ಕೆ ಸಿಕ್ಕಂಥ ಒಂದು ಅದ್ಭುತ ಕಲಾವಿದ. ಅವ್ರ ಬಗ್ಗೆ ಏನು ಹೇಳಿದ್ರು ನಾವು ಕಮ್ಮಿನೇ. ಯಾವ ರೀತಿ ಅಂದರೆ ಇದನ್ನು ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಒಳಗಡೆ ಅಂದರೆ ನೀವು ಒಳಗೆ ನೋಡಿಬಿಟ್ರೆ ಇನ್ನೂ ಶಾಕ್ ಆಗ್ಬಿಡ್ತೀರ. ಅದು ಬೇರೆ ಥರನೇ ಇದೆ. ನಾವು ಈ ಸಿನಿಮಾಗೋಸ್ಕರ 4 ವರ್ಷ ಕಾದಿದ್ವಿ, ಈಗ ಬಂದಿದೆ. ಅದನ್ನು ಕಣ್ತುಂಬ ಮೈ ರೋಮಾಂಚನ ಆಗಿ ನಾವು ನೋಡ್ತೇವೆ. ಬೂಸ್ ಬಂದು ಬರ್ತಾ ಇದೆ, ಪ್ರತಿಯೊಂದು ಸೀನ್ಗೂ ಹಂಗೆ ಬರ್ತಾ ಇದೆ. ಈ ಚಿತ್ರರಂಗ, ಕನ್ನಡ ಚಿತ್ರರಂಗ ಇವತ್ತು ತಿರುಗಿ ನೋಡ್ತಾ ಇದೆ ಟಾಕ್ಸಿಕ್ ಕಡೆ. ಏನು ಹೇಳ್ತಿರೋದಕ್ಕೆ ಸರ್? ಇದು ಸರ್, ಇದು ನಮ್ಮ ಕನ್ನಡ ಇಂಡಸ್ಟ್ರಿ ಇಲ್ಲಿದ್ದನ್ನ ಆ ಲೆವೆಲಿಗೆ ಹೋಗೈತೆ ಅಂದರೆ ನಮ್ಮ ಎಕ್ಸ್ಪೆಕ್ಟೇಷನ್ನು ಅದೇ ಲೆವೆಲಿಗೆ, ಅವರು ನಮಗೆ ಅದೇ ಲೆವೆಲಿಗೆ ಕೊಡ್ಬೇಕಂತಲೇ 4 ವರ್ಷ ಲೇಟ್ ಆಗಿರುತ್ತೆ ಸರ್. ಈ ಫಿಲಮು ಸುಮ್ಮನೆ ಅನಾವಶ್ಯಕವಾಗಿ ಲೇಟ್ ಆಗಿಲ್ಲ. ಇದು ಬಂದಿರೋದು ನಮಗೆ ಐ ಥಿಂಕಿಗೆ ಕೊಡ್ಬೇಕಲ್ಲ. ಈಗ ಒಂದು ಓದ್ ಸಿನಿಮಾ ಒಂದು ರೇಂಜಿಗಿದ್ದೆ, ಅದಕ್ಕೆ ನಾವು ದೊಡ್ಡ ಮಟ್ಟಕ್ಕೆ ಕೊಡ್ಬೇಕಂತಲೇ ಲೇಟ್ ಆಗಿರೋ ಸಿನಿಮಾ ಇದು. ಅಷ್ಟೇ ವಿಚಾರ. ಆ ಲೇಟ್ ಎಲ್ಲ 4 ವರ್ಷಕ್ಕೆ ಒಂದು ಸಿನಿಮಾ ನೋಡಿದ್ರೆ ವಸೂಲಿ ಸರ್ ಎಲ್ಲ. ಒಳಗಡೆ ಏನು ಅನ್ಸಿದ್ದಾರೆ ಫ್ಯಾನ್ಸ್? ಯಾವ ರೀತಿ ಸಂಭ್ರಮ ಪಡ್ತಿದ್ದಾರೆ ಸರ್? ಶಿಳ್ಳೆಕ್ಕೆ ಕೇಳ್ತಿರುವುದಲ್ಲಿ ಸೂಪರಾಗಿ ಬರ್ತೈತೆ. ಹುಡುಗರು ರೋಮಾಂಚನ. ಸಿನಿಮಾ ಎಂಟ್ರಿ ಆಗ್ತಿದ್ದಂಕರೆ ಸಖತ್ತ ಬರ್ತೈತೆ ಸರ್. ಎಲ್ಲ ಹುಡುಗರು ತುಂಬ ಖುಷಿಯಾಗಿದ್ದಾರೆ, ಸಂತೋಷವಾಗಿದ್ದಾರೆ ಸರ್. ನಿನ್ನೆ ಬೆಳಿಗ್ಗೆಯಿಂದ ಅಲಂಕಾರ ಸ್ಟಾರ್ಟ್ ಆಯ್ತು ನಮ್ಮದು. ಈಗ ಬೆಳಗಿನ ಜಾವ ತನಕ ಇಲ್ಲೇ ಆಟ ಆಗಿದ್ದಾರೆ. ನಮ್ಮ ಏನು ಟೀಮ್ ಐತೆ ಎಲ್ಲ ಇಲ್ಲೇ ಇದ್ದಾರೆ. ಎಲ್ಲ ಸಿನಿಮಾ ಥಿಯೇಟ್ರು ಒಳಗೆ ಎಂಟ್ರಿ ಆಗೋ ತನಕ, ಒಂದು ಸಿನಿಮಾ ನೋಡೋ ತನಕ ಎಲ್ಲ ಇಲ್ಲೇ ಇದ್ದಾರೆ ಸರ್. ರಾಜ್ಯದ ಜನರಿಗೆ ಏನು ಹೇಳ್ತಾರೆ ಟಾಕ್ಸಿಕ್ ಮೂವಿ ನೋಡೋಕ್ಕೆ? ಸರ್ ನೋಡಿರಿ, ಸಿನಿಮಾ ಕನ್ನಡ ಇಂಡಸ್ಟ್ರಿನ ಒಂದು ಲೆವೆಲಿಗೆ ತಗೊಂಡೋಗಿದ್ದಾರೆ ಅಂದರೆ ಅದನ್ನು ನಮ್ಮ ಜವಾಬ್ದಾರಿನೂ ಐತೆ ಸರ್. ಅದು ನಮ್ಮ ಜವಾಬ್ದಾರಿ ಐತೆ. ಅವ್ರು ತಗೊಂಡೋಗಿದ್ದಾರೆ, ಅದು ನಾವು ತಗೊಂಡೋಗ್ತಾರೆ. ಕರ್ನಾಟಕ ಜನತೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ ಎಂಜಾಯ್ ಮಾಡಿ. ಯಶ್ ಅಭಿಮಾನಿಗಳ ಮಾತು. ಕಿರಣ್ ಎಲ್ ತೊಡರ್ನಾಳ್, ಏಷ್ಯನ್ ನ್ಯೂಸ್, ಚಿತ್ರದುರ್ಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.